ಡಿಕೆಗೆ ದಾರಿ ಕ್ಲಿಯರ್ ಮಾಡಿದ ಜಮೀರ್. ಸಿದ್ದು ಟೀಮ್ ವಿರುದ್ಧ ಹೈಕಮಾಂಡ್ ಕೆಂಡಾಮಂಡಲ. ತನ್ನ ಸಚಿವ ಸ್ಥಾನದ ಜೊತೆಗೆ ಸಿದ್ದು ಕುರ್ಚಿಗೂ ಟೈಮ್ ಬಾಂಬ್ ಇಟ್ಟ ಜಮೀರ್. ರಾಜ್ಯದ ಕಾಂಗ್ರೆಸ್ನ ಒಳಗಿನ ಮುಸ್ಲಿಂ ನಾಯಕರ ವಿರುದ್ಧ ಮುಸುಕಿನ ಗುದ್ದಾಟ ಈಗ ಆಚೆ ಬಂದಿದೆ. ದಾವಣಗೆರೆಯ ದಂಗಲ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಫಲಿತಾಂಶ ಬರುವ ಮುನ್ನವೇ ಪ್ರಚಾರದಲ್ಲಿ ನಡೆದ ಕೆಲ ವಿಚಾರದ ಬಗ್ಗೆ ಹೈಕಮಾಂಡ್ ವರದಿಯನ್ನ ತರಿಸಿಕೊಂಡಿದೆ. ಕೈ ನಾಯಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದು ಒಬ್ಬೊಬ್ಬರನ್ನ ಗೇಟ್ ಪಾಸ್ ನೀಡಲಾಗ್ತಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರವರ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಸಿದ್ದು ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಂತಹ KN ರಾಜಣ್ಣರವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಈಗ ದಾವಣಗೆರೆಯ ವಿಷಯವಾಗಿ ಸಿದ್ದು ಟೀಮ್ನ ಮತ್ತಷ್ಟು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ನಾಯಕರುಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇವೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಆಗಿರುವ ನಸೀರ್ ಅಹಮದ್ ಹಾಗೂ ಜಮೀರ್ಗೂ ಕೂಡ ಸಂಕಷ್ಟ ಶುರುವಾಗಿದೆ. ಈಗ ಸಿದ್ದರಾಮಯ್ಯನವರ ಟೀಮ್ನಲ್ಲೇ ಇದ್ಕೊಂಡು DKಶಿ ಟೀಮ್ ವಿರುದ್ಧ ತೊಡೆತಟ್ಟಿ ನಿಂತಿದ್ದ ಜಮೀರ್ ಅಹಮದ್ ಖಾನ್ ರವರು DK ಶಿವಕುಮಾರ್ ಅವರಿಗೆ ಹಾದಿಯನ್ನ ಸುಗಮ ಮಾಡಿಕೊಟ್ರ. ರಾಜ್ಯ ರಾಜಕಾರಣದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಪಟ್ಟ DK ಶಿವಕುಮಾರ್ ಅವರ ಪಾಲಾಗಲಿದೆ ಅಂತ ಹರಿದಾಡ್ತಿರುವ ಸುದ್ದಿಯ ಸಂದರ್ಭದಲ್ಲಿ ಸಿಎಂ ಪಾಳೆಯದ ಹಲವಾರು ಆಪ್ತ ನಾಯಕರುಗಳು ಒಬ್ಬೊಬ್ಬರೇ ಕಾಂಗ್ರೆಸ್ನಿಂದ ಗೇಟ್ ಪಾಸ್ ಪಡೀತಿರುವುದನ್ನ ನೋಡ್ತಿದ್ರೆ ಸಿಎಂ ರವರ ಆಪ್ತ ಬಳಗವನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಕಾಂಗ್ರೆಸ್ನ ಮತ್ತೊಂದು ಬಣ ಅಂತ ಕೇಳಿ ಬರ್ತಾ ಇರೋ ವಿಷಯ. ಇಷ್ಟಕ್ಕೆಲ್ಲ ಕಾರಣ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪ ಚುನಾವಣೆ. ಸಚಿವ ಜಮೀರ್ ಅಹಮದ್ ಖಾನ್ ರವರು ಯಾವುದೇ ಮುಚ್ಚು ಮರೆ ಇಲ್ಲದೆ KPCC ಸಭೆಯಲ್ಲಿ ಮುಕ್ತವಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಂದು ಅಂತ ಘಂಟಾಘೋಷವಾಗಿ ಹೇಳಿದ್ರು. ಇದನ್ನ ಮಾಧ್ಯಮದ ಮುಂದೆ ಕೂಡ ಹೇಳಿದ್ರು. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಅನ್ನ ಕೈತಪ್ಪಿಸಿ ಶಾಮನೂರು ಕುಟುಂಬದ ಕುಡಿ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಹೀಗಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಮಿಸ್ ಆಯ್ತಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದ ಜಮೀರ್ ಅಹಮದ್ ಖಾನ್ ರವರು ದಾವಣಗೆರೆಗೆ ಅಷ್ಟೊಂದು ಅಬ್ಬರದ ಚುನಾವಣೆಯ ಪ್ರಚಾರವನ್ನ ಮಾಡಲೇ ಇಲ್ಲ. ಕೊನೆಯ ಒಂದು ದಿನ ಮಾತ್ರ ಸಿಎಂ ಸಿದ್ದರಾಮಯ್ಯನವರ ಆಜ್ಞೆಯಂತೆ ದಾವಣಗೆರೆಗೆ, ಅದರಲ್ಲೂ ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪರವರ ಮನೆಗೆ ತೆರಳಿ ಬೆಂಬಲವನ್ನ ಸೂಚಿಸಿದ್ದು ಬಿಟ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರವನ್ನ ಸಚಿವ ಜಮೀರ್ ಅಹಮದ್ ಖಾನ್ ರವರು ಮಾಡಲೇ ಇಲ್ಲ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರ ಬಳಗದಲ್ಲೇ ಇದ್ಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ರವರು ಮುಸ್ಲಿಂ ಸಮುದಾಯದ ಪರಮೋಚ್ಚ ನಾಯಕನಂತೆ ಬಿಂಬಿಸಿಕೊಳ್ತಿದ್ರು. ಇದನ್ನ ಸಹಿಸದ ಮತ್ತೊಂದು ಕಾಂಗ್ರೆಸ್ನ ಮುಸ್ಲಿಂ ಬಣ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವ ಜಮೀರ್ ಅಹಮದ್ ಖಾನ್ ರವರನ್ನ ಹೇಗಾದ್ರೂ ಮಾಡಿ ತಣ್ಣಗಾಗಿಸಬೇಕು ಅಂತ ಕಾಯ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಸಿಕ್ಕ ಮತ್ತೊಂದು ಅಸ್ತ್ರ ಅಂದ್ರೆ ಅದು ದಾವಣಗೆರೆಯ ವಿಧಾನಸಭಾ ಚುನಾವಣೆಯ ಅಸ್ತ್ರ. ತಮ್ಮ ವಿರುದ್ಧದ ಷಡ್ಯಂತ್ರ ನಡೆಯುತ್ತಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ರಾಜಕೀಯದಲ್ಲಿ ಇಂಥ ಪ್ರಯತ್ನಗಳು ಸಹಜ ಅಂತ ಜಮೀರ್ ಅಹಮದ್ ಖಾನ್ ರವರು ಹೇಳಿದ್ರು. ಪ್ರತಿಯೊಬ್ಬರು ತಮ್ಮ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಯಾರು ಮಂತ್ರಿ ಆಗಿದ್ರು ನನಗೆ ಸಂತೋಷ ಅಂತ ಹೇಳಿದ್ರು. ನಾನು ಯಾವುದೇ ಮುಚ್ಚುಮರೆ ಮಾಡಿಲ್ಲ. ಪಕ್ಷದ ಸಭೆಯಲ್ಲಿಯೇ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ ಅಂತ ಸ್ಪಷ್ಟನೆ ಕೊಟ್ಟರು ಜಮೀರ್ ಅಹಮದ್ ಖಾನ್ ರವರು. ಇನ್ನು ಸಿಕ್ಕ ಅವಕಾಶವನ್ನ ಸರಿಯಾಗಿಯೇ ಉಪಯೋಗಿಸಿಕೊಳ್ತಿರುವ DK ಶಿವಕುಮಾರ್ ರವರು KPCC ಅಧ್ಯಕ್ಷನಾಗಿ ಏನ್ ಮಾಡಬೇಕು ಅದನ್ನ ತೆರೆಮರೆಯಲ್ಲಿ ಮಾಡ್ತಿದ್ದಾರೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಚುನಾವಣೆಗೆ ಪ್ರಚಾರಕ್ಕೆ ಸಹಕಾರ ಕೊಡ್ಲೇ ಇಲ್ಲ ಅಂತ ಸಿದ್ದು ಬಣದ ಒಂದಷ್ಟು ಮುಸ್ಲಿಂ ನಾಯಕರುಗಳನ್ನ ಒಬ್ಬೊಬ್ಬರನ್ನೇ ಕಾಂಗ್ರೆಸ್ನಿಂದ ಕಿತ್ತೆಸಿತಾ ಇದ್ದಾರೆ. ಜಬ್ಬಾರ್ ಆಯ್ತು, ನಾಸಿರ್ ಅಹಮದ್ ಆಯ್ತು, ಈಗ ಸಚಿವ ಜಮೀರ್ ಅಹಮದ್ ರವರ ಸರದಿ ಅಂತಿದ್ದಾರೆ ಹಲವಾರು ಕಾಂಗ್ರೆಸ್ನ ನಾಯಕರುಗಳು. ಈ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಅನ್ನುವ ಸುದ್ದಿ ಇದೆ. ಇಷ್ಟು ದಿನ ಜಮೀರ್ ಅಹಮದ್ ಖಾನ್ ಹೇಳಿದ್ದಕ್ಕೆಲ್ಲ ಕೇಳಿದ್ದಕ್ಕೆಲ್ಲ ಹೂ ಅಂತಿದ್ದ ಸಿಎಂ ಸಿದ್ದರಾಮಯ್ಯನವರು ಈಗ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಕಾರಣ ಇದೇ ರೀತಿ ತನ್ನ ಬಳಗದ ಒಬ್ಬೊಬ್ಬ ನಾಯಕರುಗಳನ್ನೇ ವಜಾ ಮಾಡಿ ಕಾಂಗ್ರೆಸ್ನಲ್ಲಿ ನನ್ನ ಬೆಂಬಲಕ್ಕೆ ನಿಂತಿರುವ ಹಲವಾರು ನಾಯಕರುಗಳನ್ನ ಕಾಂಗ್ರೆಸ್ನಿಂದ ಔಟ್ ಮಾಡಿದ್ರೆ ಮುಂದೆ DK ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡುವ ಸಂದರ್ಭದಲ್ಲಿ ನನ್ನ ಪರ ಧ್ವನಿ ಎತ್ತುವವರು ಯಾರು ಇರೋದಿಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಆತಂಕಕ್ಕೆ ಕಾರಣವಾಗಿದೆ. ಮೂಲಗಳ ಮಾಹಿತಿಗಳ ಪ್ರಕಾರ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಕ್ರಮ ಆಗೋದು ಪಕ್ಕ. ಅದರ ಭಾಗವಾಗಿಯೇ ಕೆಳ ಹಂತದ ನಾಯಕರುಗಳನ್ನ ಪಕ್ಷದಿಂದ ಗೇಟ್ ಪಾಸ್ ನೀಡಲಾಗ್ತಿದೆ. ಸಿದ್ದರಾಮಯ್ಯನವರು ಕಾವೇರಿ ನಿವಾಸಕ್ಕೆ ಜಮೀರ್ ಅಹಮದ್ ಖಾನ್ ರವರನ್ನ ಕರೆಸಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಆದ ಅಚಾತುರ್ಯದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ದಾವಣಗೆರೆ ಉಪ ಚುನಾವಣೆ ಬಳಿಕ
ನಡೀತಾ ಇರುವ ಪಕ್ಷದ ಆಂತರಿಕ ವಿದ್ಯಮಾನಗಳನ್ನು ಉಲ್ಲೇಖಿಸಿದ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದೀರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ರವರಿಗೆ ನಾನು ಯಾವುದೇ ಪಕ್ಷದ ವಿರುದ್ಧ ಕೆಲಸ ಮಾಡಿಲ್ಲ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡುವಂತೆ ಪ್ರಸ್ತಾಪವನ್ನ ಇಟ್ಟಿದ್ದೆ ಅಷ್ಟೇ ಅಂತ ಜಮೀರ್ ಅಹಮದ್ ಖಾನ್ ರವರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡದ ಕಾರಣ ಜಬ್ಬಾರ್ ಮತ್ತು ನಸೀರ್ ಮತ್ತು ಜಮೀರ್ ಅವರ ಚುನಾವಣಾ ಪ್ರಚಾರಕ್ಕೆ ತೆರಳದೆ ದೂರ ಉಳಿದಿದ್ರು. ಈ ಕುರಿತು ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಅವರು ಹೈಕಮಾಂಡ್ಗೆ ವರದಿಯನ್ನ ಕೂಡ ನೀಡಿದ್ರು. ಈ ವರದಿಯನ್ನ ಅನ್ವಯಿಸಿ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರದ ನಾಯಕರುಗಳು ಕ್ರಮವನ್ನ ಜರುಗಿಸಿದ್ದಾರೆ. ಈ ಇಬ್ಬರು ನಾಯಕರುಗಳ ವಿರುದ್ಧ ಈಗ ಮುಂದಿನ ಸರದಿ ಜಮೀರ್ ಅಹಮದ್ ಖಾನ್ ರವರದ್ದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಸತಿ ಸಚಿವ ಸ್ಥಾನವನ್ನು ಪಡೆದಂತಹ ಜಮೀರ್ ಅಹಮದ್ ಖಾನ್ ರವರ ಜನಪ್ರಿಯತೆ ಹೈ ಪೀಕ್ನಲ್ಲಿ ಏರುಗತಿಯಲ್ಲಿ ಸಾಗ್ತಾ ಇತ್ತು. ಹಾಗಾಗಿಯೇ ದೇಶದ ಇತರ ರಾಜ್ಯಗಳಿಗೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ರವರನ್ನ ಪ್ರಚಾರಕ್ಕೆ ಕಳಿಸಲಾಗ್ತಿತ್ತು. ಸಿದ್ದರಾಮಯ್ಯನವರ ಪರವಾಗಿ ಗುರುತಿಸಿಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ರವರು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ವಿರುದ್ಧ ಮೊದಲಿನಿಂದಲೂ ಹರಿಹಾಯ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಅಸಮಾಧಾನ ಕೇವಲ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಬ್ರದರ್ಸ್ಗೆ ಮಾತ್ರ ಅಂತ ಅನ್ಕೊಂಡಿದ್ವಿ. ಆದ್ರೆ ಕಾಂಗ್ರೆಸ್ ಒಳಗಿನ ಹಲವಾರು ಮುಸ್ಲಿಂ ನಾಯಕರುಗಳು ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಕತ್ತಿ ಮಸ್ತಾ ಇದ್ದಿದ್ದು ಈಗ ಬಹಿರಂಗವಾಗಿ ಆಚೆ ಬಂದಿದೆ. ಕಷ್ಟ ಅಂತ ಬಂದವರಿಗೆ ಜೇಬಲ್ಲಿ ಕೈ ಹಾಕಿ ಎತ್ತಿ ದುಡ್ಡು ಕೊಡ್ತಾ ಇದ್ದಂತಹ ಜಮೀರ್ ಅಹಮದ್ ಖಾನ್ ರವರ ಜನಪ್ರಿಯತೆ ಹೈ ಪೀಕ್ ನಲ್ಲಿ ಬೆಳೀತಾ ಇತ್ತು. ಸಮುದಾಯದ ನಾಯಕನಾಗಿ ಬೆಳೀತಿದ್ದಂತಹ ಜಮೀರ್ ಅಹಮದ್ ಖಾನ್ ರವರ ಜನಪ್ರಿಯತೆಯನ್ನೇ ಸಹಿಸಲಾಗದಂತಹ ಜಮೀರ್ ಅಹಮದ್ ಖಾನ್ ರವರ ವಿರೋಧಿ ಬಣ ಅವಕಾಶಕ್ಕಾಗಿ ಕಾದು ಹೊಂಚಾಕಿತ್ತು. ಸಿಕ್ತು ನೋಡಿ ಈಗ ದಾವಣಗೆರೆ ವಿಧಾನಸಭಾ ಚುನಾವಣೆಯ ಪ್ರಚಾರದ ಅಸ್ತ್ರ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪಿಸಿಸಿ ಅಧ್ಯಕ್ಷನಾಗಿ ಪಕ್ಷದಲ್ಲಿ ಸೋಮಾರಿತನ ತೋರಿದ ಹಲವಾರು ನಾಯಕರುಗಳನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಹಾಗೆ ತಮ್ಮ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಲವಾರು ನಾಯಕರುಗಳನ್ನ ಒಂದೇ ಏಟ್ನಲ್ಲಿ ಕಾಂಗ್ರೆಸ್ನಿಂದ ಔಟ್ ಮಾಡಿ ಕಿಕ್ಔಟ್ ಮಾಡುತ್ತಿದ್ದಾರೆ. ಮೂಲಕ ತಮ್ಮ ಮುಂದಿನ ದಾರಿಯನ್ನ ಸುಗಮ ಮಾಡಿಕೊಂಡಿರುವ ಡಿಕೆ ಶಿವಕುಮಾರ್ ರವರು ಸಿದ್ದರಾಮಯ್ಯನವರ ಪರ ಗುರುತಿಸಿಕೊಂಡಿದ್ದಂತಹ ಪ್ರಮುಖ ಪ್ರಬಲ ನಾಯಕನನ್ನ ಕಾಂಗ್ರೆಸ್ನಿಂದ ದೂರ ಸರಿಯುವಂತೆ ಮಾಡುವ ಎಲ್ಲ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದ್ದು ಹೈಕಮಾಂಡ್ನ ಆದೇಶಕ್ಕೆ ಕಾಯಲಾಗ್ತಿದೆಯಂತೆ. ಈ ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಸಚಿವ ಸ್ಥಾನದಿಂದ ಸಚಿವ ಜಮೀರ್ ಅಹಮದ್ ಖಾನ್ ರವರು ಔಟ್ ಆಗೋದು ಪಕ್ಕ. ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹಮದ್ ಖಾನ್ ರವರನ್ನ ಉಚ್ಚಾಟನೆ ಮಾಡುವ ಸ್ಥಿತಿಯಂತೂ ಬರೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಬೆಂಬಲ ಮತ್ತು ಅವರ ಆಶೀರ್ವಾದ ಇರುವವರೆಗೂ ಜಮೀರ್ ಅಹಮದ್ ಖಾನ್ ರವರು ಕಾಂಗ್ರೆಸ್ನಲ್ಲಿ ಫಿಕ್ಸ್. ಆದರೆ ಸಚಿವ ಸ್ಥಾನಕ್ಕೆ ಕುತ್ತು ಬರೋದಂತೂ ಪಕ್ಕ. ಅದು ದಾವಣಗೆರೆ ಚುನಾವಣೆಯ ಎಲೆಕ್ಷನ್ನ ರಿಸಲ್ಟ್ ನಂತರ ಎಲ್ಲವೂ ನಿರ್ಧಾರವಾಗಲಿದೆ. ಒಂದು ವೇಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಮರ್ಥ್ ಗೆದ್ರೂ ಕಷ್ಟ, ಸಮರ್ಥ್ ಸೋತ್ರೂ ಕಷ್ಟ ಜಮೀರ್ಗೆ. ಒಂದ್ ವೇಳೆ ಸಮರ್ಥ್ ಗೆದ್ಬಿಟ್ರೆ ಜಮೀರ್ ಅಹಮದ್ ಖಾನ್ ರವರು ಸೇಫ್. ಒಂದ್ ವೇಳೆ ಸಮರ್ಥ್ ಸೋತ್ರೆ ಜಮೀರ್ ಅಹಮದ್ ಖಾನ್ ರವರು ತಮ್ಮ ಸಮುದಾಯದಲ್ಲಿ ಮತ್ತಷ್ಟು ಪ್ರಭಾವಿ ನಾಯಕರಾಗೋದಂತೂ ಪಕ್ಕ. ನಿಮ್ಗೇನನ್ಸುತ್ತೆ, ಜಮೀರ್ ಅಹಮದ್ ಖಾನ್ ರವರನ್ನ ಪಕ್ಷದಿಂದ ವಜಾ ಮಾಡ್ತಾರಾ ಅಥವಾ ಇಲ್ವಾ? ಸಿದ್ದರಾಮಯ್ಯನವರ ಪಟ್ಟ ಶಿಷ್ಯರಾಗಿರುವ ಜಮೀರ್ ಅಹಮದ್ ಖಾನ್ ರವರನ್ನ ಅಷ್ಟು ಸುಲಭವಾಗಿ ಸಿಎಂ ಸಿದ್ದರಾಮಯ್ಯನವರು ಬಿಟ್ಕೊಟ್ಬಿಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ.